ಇವತ್ತು ಲಾಫಿಂಗ್ ಬುದ್ಧ ಮೂವಿ ರಿಲೀಸ್ ಆಗಿದೆ. ಇದ್ರ ಬಗ್ಗೆ ನಿಮಗೆ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಲಾಫಿಂಗ್ ಬುದ್ಧ. ಇಡೀ ಕುಟುಂಬ ಸಮೇತರಾಗಿ ಬಂದು ನಗಾಡ್ಕೊಂಡು ಸಿನಿಮಾ ಮುಗಿಸ್ಕೊಂಡು ಹೋಗ್ಬೋದು ನೀವು. ಅಟ್ ದ ಸೇಮ್ ಟೈಮ್ ಪ್ರಮೋದ್ ಅಣ್ಣ ಪರ್ಸನಲಿ ನಮ್ಗೆ ಗೊತ್ತಿರೋದ್ರಿಂದ ವೆರಿ ಮಾತಾಡ್ತಾ ಇರ್ಬೇಕಾದ್ರೆ ವೆರಿ ಲೌಡ್ ಅವರು. ಅಟ್ ದ ಸೇಮ್ ಟೈಮ್ ಅವರ ಎಕ್ಸ್ಪ್ರೆಷನ್ಸ್ ಇಂದ ಹಿಡಿದು ಅವ್ರ ಕಾಮಿಡಿ ಕೂಡ ವೆರಿ ಲೌಡ್. ಬಟ್ ಅವರನ್ನ ಹೀರೋ ಅಂತ ಒಂದು ಸಿನಿಮಾ ಮಾಡಿ ಅದ್ರಲ್ಲಿ ವಿಲನ್ ಆಗಿ ತೋರಿಸಿದಂತ ಒಬ್ಬ ಡೈರೆಕ್ಟರ್ ಇಲ್ಲಿ ಅವರನ್ನ ಹೀರೋ ಆಗಿ ತೋರಿಸಿದ್ದಾರೆ. ಸೊ ಬಹುಶಃ ಪ್ರಾಮಿಸ್ ಮಾಡಿದ್ರು ಅನ್ಸುತ್ತೆ ಅವ್ರಿಗೆ, ಅಲ್ಲೇ ಸೆಟ್ ಆಗಿರ್ಬೇಕು. ಸೊ ವೆರಿ ಗುಡ್ ಫ್ಯಾಮಿಲಿ ಎಂಟರ್ಟೈನರ್. ಸಿಕ್ಕಾಪಟ್ಟೆ ನಗ್ಸುತ್ತೆ ನಿಮ್ಮನ್ನ ಸಿನಿಮಾ. ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ಸಿನಿಮಾನ ನೋಡಿ. ತೇಜು ಬೆಳವಾಡಿ ಅಂತ ಒಬ್ರು ಪ್ರತಿಭೆ ಅಂಡ್ ಹೆವಿ ಒಳ್ಳೆ ನಟಿಯವರು, ಅವರು ಕೂಡ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಜೊತೆ ದಿಗಂತ್ ಅವರಾಗಿರ್ಬೋದು. ಅಂಡ್ ಪ್ರತಿ ಸಲ ರಿಷಬ್ ಶೆಟ್ಟಿ ಫಿಲ್ಮ್ಸ್ ಅವರು ಸಿನಿಮಾಗಳನ್ನ ಮಾಡಿದಾಗ ಒಂದು ಒಂದು ಹೊಸ ಪ್ರತಿಭೆಗಳ ಅಲೆ ಇರುತ್ತೆ. ನೋ ಮ್ಯಾಟರ್ ವಾಟ್ ದ ಏಜ್ ಲಿಮಿಟ್ ಇಸ್. ಇಲ್ಲೇ ಇದ್ದಾರೆ ತೇಜು ಅವರೇ, ನಮಸ್ತೆ. ಆ ಏಜ್ ಲಿಮಿಟ್ ಮ್ಯಾಟರ್ ಆಗಲ್ಲ, ಬಟ್ ಆ ಎಲ್ಲಾ ಏಜ್ ಲಿಮಿಟ್ ಅಲ್ಲಿ ಇರುವಂತ ಪ್ರತಿಭೆಗಳು ನೋಡಕ್ ಸಿಗ್ತಾರೆ ನಿಮ್ಗೆ. ಈ ಸಿನಿಮಾದಲ್ಲಿ ಅದು ಮತ್ತೆ ಮರುಕಳಿಸಿದೆ ಸರ್ಕಾರಿ ತರ. ಓವರ್ ಆಲ್ ದಿ ಬೆಸ್ಟ್ ಇಡೀ ಚಿತ್ರತಂಡಕ್ಕೆ ಅಂಡ್ ಒಳ್ಳೇದಾಗಿ. ಥ್ಯಾಂಕ್ ಯು.